ದಾಳಿ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಒಂದು ಟ್ರಸ್ಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಜನಗಳ ನಂಬಿಕೆ. ಆ ನಂಬಿಕೆಯನ್ನು ಇಟ್ಕೊಂಡು ಕಾನ್ಸ್ಟಿಟ್ಯೂಷನಲ್ ಬಾಡಿಗಳು ಕೆಲಸ ಮಾಡ್ತವೆ. ಅದರ ಮೇಲೆ ನಿರಂತರವಾಗಿ ದಾಳಿ ಮಾಡೋದನ್ನ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದಂತ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ದಾಳಿ ಮಾಡ್ತಾರೆ. ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇವತ್ತು ನೇರವಾಗಿ ದಾಳಿಯನ್ನು ಮಾಡಿ ಉದ್ದೇಶ ಎಲೆಕ್ಷನ್ ಕಮಿಷನ್ ನಡೆಸುವಂತ IVM ಮೇಲೆ ನಂಬಿಕೆ ಇಲ್ಲ ಅಂತೇಳಿ ನಾನಿವತ್ತು ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೇಳಕ್ ಇಷ್ಟಪಡ್ತೇನೆ. ಈಗ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ನಿಮ್ಮ ಅಲಯನ್ಸ್ ಇದ್ದಂತ ಫಾರೂಕ್ ಒಮರ್ ಅಬ್ದುಲ್ಲಾ ಅವರು ಇದ್ರ ಬಗ್ಗೆ IVM ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದಂತ ಸಂದರ್ಭದಲ್ಲಿ ಹೇಳಿದ್ರು, ನಾನು ಅದಕ್ಕೆ ಪಾರ್ಟಿ ಅಲ್ಲ. ಇವತ್ತು ದೀದಿ ಅವರು ಇಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಅವರು ಎರಡು ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಆದರೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ತರುವಂತ ಬಿಲ್ಲು ಇದು ಕಾಂಗ್ರೆಸ್ನವರಿಗೆ ಪ್ರಜಾಪ್ರಭುತ್ವ ಮೇಲೆ ದೇಶದಲ್ಲಿ ಅವರು ಇನ್ನು ಮುಂದೆ ಚುನಾವಣೆ ಯಾವುದೇ ಗೆಲ್ಲೋದಿಲ್ಲ. ಅದಕ್ಕೆ ಇವತ್ತು ಏನ್ ಮಾಡ್ತಾರೆ, ದೇಶದ ಜನರ ಮನಸ್ಸನ್ನ ಬೇರೆ ಕಡೆ ದಿಕ್ ತಪ್ಪಿಸೋದಕ್ಕೋಸ್ಕರ ಈ ಮತಪೆಟ್ಟಿಗೆ ಶಿಲಾಯುಗಕ್ಕೆ ಹೋಗ್ತಾ ಇದ್ದಾರೆ. ನಾವು ಇವತ್ತಿನ ಯುಗದಲ್ಲಿ ಯಾವ ಯುಗದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಕಂಪ್ಯೂಟರ್ ಯುಗದಲ್ಲಿ, ಡಿಜಿಟಲ್ ಯುಗದಲ್ಲಿ ಇದ್ದೇವೆ. ಆದರೆ ಇವತ್ತು ಈ ಬಿಲ್ಲನ್ನು ತಂದು ಜನರಿಗೆ ಗೊಂದಲಗಳನ್ನ ಸೃಷ್ಟಿ ಮಾಡುವಂತ ಕಾಲದಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಈ ಸಭೆಗೆ ಮಂಡಿಸಿದ್ದಾರೆ. ಇವತ್ತು ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ, ಈ ಬಿಲ್ಲನ್ನ ನಾವು ವಿರೋಧ ಮಾಡ್ತೀವಿ, ಆದ್ರೂ ಕೂಡ ಬಿಲ್ಲನ್ನ ತರ್ತಾರೆ. ಆದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ಗೆ ತಾಕತ್ತಿದ್ರೆ ದಮ್ಮಿದೆ, ಗೆದ್ದು ತೋರಿಸ್ಲಿ. ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಚುನಾವಣೆ ಮಾಡ್ಲಿ, ನಿಮ್ಮ ಒಪ್ಪಿಗೆ ಅದರಿಂದ ಈ ತಾಕತ್ತಿದ್ರೆ ಕಾಂಗ್ರೆಸ್ ಈ ಬಿಲ್ ಕೇಳಿ ಬ್ಯಾಲೆಟ್ ಪೇಪರ್ ನಾವು ತೋರಿಸ್ತೀವಿ, ಅದಾದ್ಮೇಲೆ ಚೇಂಜ್ ಮಾಡ್ತಾರ. 136 ಸೀಟು ಕಾಂಗ್ರೆಸ್ ಪಕ್ಷ 2023 136 ಜನರಲ್ ಡಿಸ್ಕಷನ್ ಆಗಿ ಇಲೆಕ್ಷನ್ ಬಗ್ಗೆ ಗೆದ್ದಾಗ ಇವರಿಗೆ IVM ಮೇಲೆ ನಂಬಿಕೆ ಇರಲಿಲ್ವಾ? ಹೇಳಿದ್ರಲ್ಲ, 2013 ಗೆದ್ದಾಗ ಅಭಿಪ್ರಾಯ ಹೇಳಿದ್ದೀವಿ. ಜನರಲ್ ಆಗಿ ದೇಶದಲ್ಲಿ ಜನಗಳ ಮಾನ್ಯ ಸಭಾಧ್ಯಕ್ಷರೇ ಒಂದ್ ಸೆಕ್ಷನ್ ಇಲಾಖೆನಲ್ಲೂ ತರ್ತಾ ಇರ್ತೀವಿ. ಎಲೆಕ್ಷನ್ಸ್ ಅಲ್ಲೂ ಕೂಡ ರಿಫಾರ್ಮ್ಸ್ ಆಗುತ್ತೆ. ಈಗ ಶೇಷನ್ ಅವರಿದ್ರು, ಆಗ ಶೇಷನ್ ಅವರು ಬರೋಕ್ ಮುಂಚೆ ಎಲೆಕ್ಷನ್ಸ್